ಈ ಮುಖ್ಯಮಂತ್ರಿಗಳು ಮೂಡಾ ಫಜೀತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಹಗರಣದಿಂದ ಹೊರಬರೋದಕ್ಕೆ ನಾನಾ ಸರ್ಕಸ್ ಮಾಡ್ತಾ ಇದ್ದಾರೆ. ಪತ್ನಿ ಪಾರ್ವತಿ ಪಡೆದಿರುವ 14 ಸೈಟ್ಗಳ ಪ್ರಕರಣದಲ್ಲಿ ಕಾನೂನು ಸುಳಿಯಲ್ಲಿ ಸಿಕ್ಕಾಕೊಂಡಿರುವ ಸಿದ್ದರಾಮಯ್ಯ ಇವತ್ತು ನಾಡದೇವತೆ ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ. ದೇವರ ಮೇಲೆ ಹೆಚ್ಚು ಭಕ್ತಿ ಹೊಂದಿರದ ಸಿದ್ದರಾಮಯ್ಯ ಅಪರೂಪಕ್ಕೆ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಆದರೆ ಮೂಡಾ ಹಗರಣದ ಸುಳಿ ಸುತ್ತಿಕೊಳ್ತಾ ಇದ್ದಂತೆ 23 ದಿನಗಳಲ್ಲಿ 2ನೇ ಬಾರಿಗೆ ಚಾಮುಂಡಿ ದೇವಿಯ ಸನ್ನಿಧಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಸಿದ್ದರಾಮಯ್ಯ ಹಣೆ ಕುಂಕುಮ ಇಟ್ಕೊಳ್ಳೋದು ಇಂಥವೆಲ್ಲ ಮಾಡೋದಿಲ್ಲ. ಇದು ಹಲವು ಬಾರಿ ವಿವಾದಕ್ಕೂ ಕಾರಣ ಆಗಿತ್ತು ಈ ಹಿಂದೆ. ಆದರೆ ಇವತ್ತು ದೇವಸ್ಥಾನದ ಅರ್ಚಕರು ಹಣೆಗೆ ಕುಂಕುಮ ಇಟ್ಟಾಗ ಸಿದ್ದರಾಮಯ್ಯನವರು ವಿನಮ್ರವಾಗಿಯೇ ಸ್ವೀಕರಿಸಿ ಕಾಪಾಡು ತಾಯಿ ಅಂತ ಬೇಡ್ಕೊಂಡಿದ್ದಾರೆ. ಇನ್ನು ಚಾಮುಂಡಿ ದೇವಸ್ಥಾನಕ್ಕೆ ಸಿದ್ದರಾಮಯ್ಯ ಭೇಟಿ ಹಿಂದೆ ಪತ್ನಿ ಪಾರ್ವತಿ ಅವರ ಅಭಿಲಾಷೆ ಇದ್ದಂತೆ ಕಾಣುತ್ತಿದೆ. ತಮ್ಮ ಕಾರಣದಿಂದ ಪತಿ ಕಾನೂನು ಕುಣಿಕೆಯಲ್ಲಿ ಸಿಲುಕಿರುವುದರಿಂದ ಪಾರ್ವತಿ ಅವರು ಜ್ಯೋತಿಷಿಗಳ ಮೊರೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸೆಪ್ಟೆಂಬರ್ ತಿಂಗಳು ಸಂಕಷ್ಟವಿದೆ, ಈ ತಿಂಗಳ ಕೊನೆಯವರೆಗೂ ಕೂಡ ಕಷ್ಟವಿದೆಯಂತೆ ಎಂದು ಜ್ಯೋತಿಷಿಗಳು ಆತಂಕಕಾರಿ ಭವಿಷ್ಯವನ್ನು ನುಡಿದಿದ್ದಾರಂತೆ. ಈ ತಿಂಗಳು ರಾಜಕೀಯವಾಗಿ ಹೆಚ್ಚು ಚಾಲೆಂಜ್ಗಳನ್ನ ಎದುರಾಗುವ ಕೂಡ ಸಾಧ್ಯತೆ ಇದ್ದು ದೇವರ ಮೊರೆ ಹೋಗುವಂತೆ ಜ್ಯೋತಿಷಿಗಳು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಅದರಂತೆ ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ರೆ ಪಾರ್ವತಿ ಅವರು ಚಾಮುಂಡೇಶ್ವರಿ ಮತ್ತು ಚಾಮರಾಜಪೇಟೆಯ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸಾಮಾನ್ಯವಾಗಿ ಸಿದ್ದರಾಮಯ್ಯ ಅವರು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂದರೆ ಅಲ್ಲಿ ವಿವಾದನೆ ಸೃಷ್ಟಿಯಾಗ್ತಾ ಇತ್ತು. ಯಾವುದೇ ದೇವಸ್ಥಾನಕ್ಕೆ ಇಲ್ಲ ಕುಂಕುಮ ಇಡ್ಸ್ಕೊಳ್ತಾ ಇರಲಿಲ್ಲ, ಇಲ್ಲ ಮೀನು ತಿನ್ಕೊಂಡು ಹೋಗಿದ್ದಾರೆ, ಇದೇ ರೀತಿಯಾದಂಥ ವಿವಾದಗಳೇ ಹೆಚ್ಚು. ಆದರೆ ಚಾಮುಂಡಿ ದೇವಿಗೆ ಇವರು 2ನೇ ಬಾರಿ ಭೇಟಿ ಕೊಡ್ತಾ ಇರೋದು. ಆಗಸ್ಟ್ 10ನೇ ತಾರೀಕು ಈ ಹಿಂದೆ ಭೇಟಿ ಕೊಟ್ಟಿದ್ರು, ಇವತ್ತು ಮತ್ತೊಮ್ಮೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಡೋದಲ್ಲದೆ ಅದು ಇಂಪಾರ್ಟೆಂಟ್ ಅಲ್ಲ, ಹಣೆಗೆ ಕುಂಕುಮ ಇಟ್ಸ್ಕೊಂಡಿದ್ದಾರಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಾವಿಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಿದ್ದಾಗ್ಲಿ ಹಣೆಗೆ ಕುಂಕುಮ ಇಟ್ಕೊಂಡಿದ್ದಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅವರ ವೈಯಕ್ತಿಕ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ಬೋದೇನು. ಅವರ ಸ್ವಾತಂತ್ರ್ಯ ಅದು. ಅವರು ನಾಸ್ತಿಕರೋ ಆಸ್ತಿಕರೋ, ಅವ್ರು ದೇವಸ್ಥಾನಕ್ಕೆ ಹೋಗ್ತಾರೋ ಬಿಡ್ತಾರೋ, ದೇವರನ್ನ ನಂಬ್ತಾರೋ ಬಿಡ್ತಾರೋ, ಒಬ್ಬರ ಪರ್ಸನಲ್ ವಿಷಯ ಅದು. ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅವರಿಗೆ. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡೋದು ಬೇಡ. ಆದರೆ ಇವತ್ತು ಅವರು ದೇವಸ್ಥಾನಕ್ಕೆ ಹೋದಾಗ ಅವರು ನಡೆದುಕೊಂಡಂಥ ನಡವಳಿಕೆ, ಈ ಹಿಂದೆ ದೇವಸ್ಥಾನಗಳಿಗೆ ಹೋದಾಗ ಅವರು ನಡ್ಕೊಂಡಂಥ ನಡವಳಿಕೆ, ಇದರಲ್ಲಿ ಭಿನ್ನತೆ ಇತ್ತಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಅನ್ಸುತ್ತೆ. ಈ ಹಿಂದೆ ದೇವಸ್ಥಾನಗಳು ಹೋದಾಗ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಅಂತಲ್ಲ, ಸಿದ್ದರಾಮಯ್ಯನವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಅವರು ಎಷ್ಟೋ ಬಾರಿ ಹೇಳ್ಕೊಂಡಿದ್ದಾರೆ, ನನಗೆ ದೇವರ ಮೇಲೆ ನಂಬಿಕೆ ಇದೆ, ಆದರೆ ಡಾಂಬಿಕತೆ ಮೇಲೆ ನಂಬಿಕೆ ಇಲ್ಲ ನನಗೆ ಅಂತ. ಆ ಥರದ್ದು ವ್ಯಕ್ತಿತ್ವಗಳಿರ್ತವೆ. ನೀವು ಹೋಗಿ ದೇವರನ್ನು ಪೂಜೆ ಮಾಡಿದ ತಕ್ಷಣವೇ ದೇವರು ಒಲ್ದು ಬಿಡ್ತಾರೆ ಅಂತ ಕೆಲವರು ನಂಬಬಹುದು, ಇಲ್ಲ ಅಂತ ಕೆಲವರು ನಂಬಬಹುದು ಅಲ್ವಾ? ಹೌದು. ಎನ್ನ ಕಾಲ್ಗಳೇ ಕಂಬಗಳು, ಶಿರವೇ ಹೊನ್ನ ಕಲಸ, ಈ ದೇಹವೇ ದೇಗುಲ, ಈ ಥರದ್ದೆಲ್ಲ ಹೇಳಿದ್ರಲ್ಲ ಬಸವಣ್ಣನವರು. ಆ ಥರದನ್ನು ನಂಬೋರಂತೂ ಇರಬಹುದು. ಸಿದ್ದರಾಮಯ್ಯನವರು ಆ ಪಂಕ್ತಿಗೆ ಸೇರಿದಂಥವ್ರು. ಆದರೆ ಅದೇ ಸಿದ್ಧಾಂತವನ್ನು ನಂಬಿಕೊಂಡು ಉಳಿಸ್ಕೊಂಡು ಬಂದಿದ್ದರೆ ನಮಗೂ ಖುಷಿಯಾಗಿರೋದು. ಯಾವತ್ತೂ ಸಿದ್ಧಾಂತವನ್ನು ತಪ್ಪಿ ಹೋದಂಥವರಲ್ಲ ಸಿದ್ದರಾಮಯ್ಯನವರು. ಈ ಹಿಂದೆ ಚಾಮರಾಜನಗರಕ್ಕೆ ಹೋಗಬಾರ್ದು, ಅಧಿಕಾರ ಕಳ್ಕೊಳ್ತೀರಿ ಅಂತ ಹೇಳಿದಾಗಲೂ ನಾನು ಚಾಮರಾಜನಗರಕ್ಕೆ ಹೋಗ್ತೀನಿ, ಏನಾಗುತ್ತೆ, ಹೌದು, ಮತ್ತೆ CM ಆಗಲಿಲ್ವ ನಾನು 2ನೇ ಬಾರಿ? ಈ ಥರದ ಛಾತಿ ಸಿದ್ದರಾಮಯ್ಯನವ್ರಿಗಿತ್ತು. ಆದರೆ ಇವತ್ತು ಏಕಾಏಕಿಯಾಗಿ ಈ ಬದಲಾವಣೆ ಯಾಕೆ ಅಂತ, ಅದಕ್ಕೋಸ್ಕರ ಮಾತ್ರ ನಾವು ಚರ್ಚೆ ಮಾಡ್ತಾ ಇರೋದು. ನಮ್ಮ ಚರ್ಚೆಯನ್ನು ಕೇಳಿ ಅನೇಕರು ಹೇಳ್ಬೋದು, ದೇವಸ್ಥಾನಕ್ಕೆ ಹೋಗಬಾರ್ದು ಹಂಗಾದ್ರೆ CM, ತಿಲಕನೂ ಇಟ್ಕೊಳ್ಬಾರ್ದು ಹಂಗಾದ್ರೆ CM, ಆರ್ತಿನೂ ತಗೋಬಾರ್ದ, ತಟ್ಟೆ ಕಾಸು ಹಾಕ್ಬಾರ್ದ, ಈ ಥರದೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು. ನೀವು ಸ್ವತಂತ್ರರು ಕೇಳಬಹುದು. ಆದರೆ ಸಿದ್ದರಾಮಯ್ಯನವರು ಅದಕ್ಕೆಲ್ಲ ಸ್ವತಂತ್ರರೇ, ಏನು ಬೇಕಾದರೂ ಮಾಡ್ಬೋದು. ಆದರೆ ಮೂಡಾದ ಉರುಳಿರೋ ಕಾರಣಕ್ಕಾಗಿ ನಾವು ಈ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅದು ಇರ್ಬೋದು. ಅದರ ಜೊತೆಗೆ ಯಾರೇ ಆಗಿರಲಿ, CM ಆಗಿರಲಿ, ಮಿನಿಸ್ಟರ್ ಆಗಿರಲಿ, ಎಂಥ ದೊಡ್ಡ ಪೋಸ್ಟಲ್ಲಾದರೂ ಆಗಿರಲಿ, ಹೆಂಡತಿ ಮಾತು ಕೆಲವೊಮ್ಮೆ ಗಂಡ ಕೇಳ್ತಾರೆ. ಇಲ್ಲಿ ಮ್ಯಾಟರ್ ಬಂದಿರೋದು ಅದು. ಪಾರ್ವತಿಯವರು ಈ ಹಿಂದೆ ಸಿದ್ದರಾಮಯ್ಯನವರು ಹೇಳ್ತಿದ್ದಾಗ, ನೋಡಿ ಎಷ್ಟೋ ಜನಕ್ಕೆ ನನ್ನ ಪತ್ನಿ ಯಾರು ಅಂತಾನೆ ಗೊತ್ತಿಲ್ಲ, ನನ್ನ ಸಹೋದ್ಯೋಗಿಗಳು ಇಷ್ಟು ವರ್ಷ ನನ್ನ ಜೊತೆ ಇದ್ದಾರೆ, ನನ್ನ ಪತ್ನಿ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ನಾನು ಅವ್ರನ್ನ ಕರ್ಕೊಂಡು ಬರೋದಿಲ್ಲ. ಸೊ ಅದರ ಅರ್ಥ ನನ್ನ ಅಧಿಕಾರದಲ್ಲಿ ಅವರು ಯಾವತ್ತಿಗೂ ಹಸ್ತಕ್ಷೇಪ ಮಾಡಿಲ್ಲ ಅಂತ. ಹೀಗಿರಬೇಕಾದ್ರೆ ಇಷ್ಟೂ ವರ್ಷಗಳ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನು ನೀವು ಗಮನಿಸಿದ್ರೆ, ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಅಂತ ಅನ್ಸ್ಕೊಂಡಿದ್ದು ಯಾಕೆ ಅಂದರೆ ಅವರು ಸ್ವಚ್ಛಾರಿತ್ರ್ಯ ಹೊಂದಿರುವಂಥವರು, ಕ್ಲೀನ್ ಹ್ಯಾಂಡ್. ಭ್ರಷ್ಟಾಚಾರ ಆರೋಪವನ್ನು ಸಿದ್ದರಾಮಯ್ಯನವರ ಮೇಲೆ ಹೊರಿಸಲು ಸಾಧ್ಯವೇ ಇಲ್ಲ. ಆ ವ್ಯಕ್ತಿ ಅಷ್ಟು ಸ್ವಚ್ಛ ಅಂತ ಅವರ ಛಬಿ ಇದ್ದಿತ್ತು, ಅವರ ಚರ್ಯೆ ಇದ್ದಿತ್ತು.
ಅದು ಈಗೇನಾಗ್ಬಿಟ್ಟಿದೆ, ಸುಮಾರು ಒಂದು ತಿಂಗಳ ಈಚೆಗೆ ಈ ಮೂಡ ಹಗರಣ ಬಂದ ಮೇಲೆ ಸಿದ್ದರಾಮಯ್ಯನವರ ಚಾರಿತ್ರ್ಯದ ಬಗ್ಗೆ, ಸಿದ್ದರಾಮಯ್ಯನವರ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಜನ ಪ್ರಶ್ನೆಗಳನ್ನು ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಕೂಡ ರಾಜಕೀಯ ವಿರೋಧಿಗಳು 2013ರಿಂದ 2018ರವರೆಗೆ ಅವ್ರ ಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ಆಗಿರ್ಬೋದು, ಅವರು ACBನ ರಚನೆ ಮಾಡಿರ್ಬೋದು, ಅದಾದಮೇಲೆ ಎಲ್ಲದಕ್ಕೂ ಬಿ ರಿಪೋರ್ಟ್ ಹಾಕಿಸ್ಕೊಂಡಿರ್ಬೋದು. ಆದರೆ ಆ 5 ವರ್ಷದ ಅಧಿಕಾರಾವಧಿ ಇದೆಯಲ್ಲ, ಆ 5 ವರ್ಷದಲ್ಲಿ ರೀಡು ಅದು ಇದು ಅರ್ಕಾವತಿ ಬಡಾವಣೆ ಅಂತ ಒಂದೆರಡು ವಿಷಯಗಳು ಬಂದು ಹೋದವು, ಪ್ರಸ್ತಾಪ ಆಗಿ ಹೋದವು ಬಿಟ್ಟರೆ ಗಂಭೀರವಾದ ಭ್ರಷ್ಟಾಚಾರದ ಆರೋಪಗಳು ಸಿದ್ದರಾಮಯ್ಯನವರ ಮೇಲೆ ಇರಲೇ ಇಲ್ಲ. ಕ್ಲೀನ್ ಹ್ಯಾಂಡ್. ಸಿದ್ದರಾಮಯ್ಯನವರು ಬಹಳ ಸ್ವಚ್ಛ ಚಾರಿತ್ರ್ಯವನ್ನು ಹೊಂದಿರುವಂಥವರು, ಭ್ರಷ್ಟಾಚಾರ ಅವರ ಪಕ್ಕಕ್ಕೂ ಸುಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದಂಥವ್ರು. ಅವರ ರಾಜಕೀಯ ಕರಿಯರ್ ಆ ರೀತಿಯಾಗಿ ನಡ್ಕೊಂಡು ಬಂದಿದೆ. ಆದರೆ ಈ ಒಂದು ಮೂಡ ಹಗರಣ ಇದೆಯಲ್ಲ, ಅವರ ಇಷ್ಟೂ ರಾಜಕೀಯ ಭವಿಷ್ಯದ ಮೇಲೆ ಕೆಸರನ್ನು ಚೆಲ್ಲಬಹುದು. ರಾಜ್ಯಪಾಲರು ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ ಮೆಟ್ಟಲೇರಿದೆ ಕೇಸು. ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಸರಿ ಅಂತ ಬಂದುಬಿಟ್ರೆ, ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಆದರೆ ಯಾರು ತನಿಖೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾರಾದರೂ ತನಿಖೆ ಮಾಡ್ಕೊಳ್ಳಿ. 1-2 ದಿನ ಮುಖ್ಯಮಂತ್ರಿಗಳನ್ನು ಬಂಧಿಸಿದರು, 2 ದಿನಕ್ಕೋಸ್ಕರ ಬಂಧಿಸಿದರು. ಸಿದ್ದರಾಮಯ್ಯನವರ ಮೇಲೆ ಒಂದು ಕಪ್ಪು ಚುಕ್ಕೆ, ಅವರ ಇಡೀ ರಾಜಕೀಯ ಭವಿಷ್ಯದ ಮೇಲೆ ಒಂದು ಕಪ್ಪು ಚುಕ್ಕೆ. ಅಷ್ಟೇ ಅಲ್ಲ, ಸೆಪ್ಟೆಂಬರ್ ತಿಂಗಳಲ್ಲಿ ಸಾಕಷ್ಟು ರಾಜಕೀಯವಾಗಿ ಸವಾಲುಗಳು ಎದುರಾಗತ್ತೆ ಅಂತ ಜ್ಯೋತಿಷಿಗಳು ಹೇಳಿದಾರಂತೆ. ಅವರು ಅದನ್ನೆಲ್ಲ ನಂಬಲ್ಲ ಅನ್ಸುತ್ತೆ. ಅವ್ರು ನಂಬ್ತಾರೋ ಬಿಡ್ತಾರೋ, ಯಾಕಂದ್ರೆ ಅವ್ರು ಈ ಸಂದರ್ಭದಲ್ಲೂ ಕೂಡ ಬಹಳ ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ, ನಾನೇನು ತಪ್ಪು ಮಾಡಿಲ್ಲ, ನನಗೆ ಭಯ ಇಲ್ಲ, ಜನತೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಜನ ಆಶೀರ್ವಾದ ನನ್ನ ಮೇಲಿದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಯಾರು ಹೇಳಲ್ವಲ್ಲ, ಯಾರು ಹೇಳ್ಕೊಳ್ಳಲ್ಲ ತಪ್ಪು ಮಾಡಿದ್ದೀನಿ ಅಂತ. ನಾಳೆ ಕೋರ್ಟಲ್ಲಿ ಗೊತ್ತಾಗುತ್ತೆ ತಪ್ಪು ಮಾಡಿದಾರೋ ಇಲ್ವೋ ಅಂತ. ಆದರೆ ಆ ರಾಜಕೀಯ ಭವಿಷ್ಯಕ್ಕೆ ಕಪ್ಪು ಚುಕ್ಕೆ ಬರೋದಿದೆಯಲ್ಲ, ಅದು ಯಾರಿಗೂ ಇಷ್ಟ ಇಲ್ಲ ಅಂತ. ಅವ್ರಿಗಂತೂ ಮೊದಲೇ ಇಷ್ಟ ಇಲ್ಲ. ಈ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದೆ ಅದಕ್ಕೋಸ್ಕರ. ಇದು ನನ್ನ ರಾಜಕೀಯ ಸಂಧ್ಯಾಕಾಲ, ಕೊನೆಯ ಸಂದರ್ಭ ಇದು. ಇದಾದ್ಮೇಲೆ ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ಬೋದು. ಕೊನೆ ಹಂತದಲ್ಲಿ ನಾನು ಈ ರಾಜ್ಯಕ್ಕೆ ಏನಾದರೂ ಸೇವೆ ಮಾಡಿ ಹೋಗಬೇಕು, ಜನರು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂಥ, ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಿ ಹೋಗಬೇಕು, ಈ ರಾಜ್ಯವನ್ನು ಹೊಸ ಎತ್ತರಕ್ಕೆ ಏರಿಸಬೇಕು ಅಂತ ಅವರು ಅಧಿಕಾರ ಸ್ವೀಕಾರ ಮಾಡ್ಕೊಂಡಂಥವ್ರು. ಆದರೆ ಕೊನೆಯ ಕ್ಷಣದಲ್ಲಿ ಅವ್ರ ಮೇಲೆ ಈ ಥರದೊಂದು ಕಪ್ಪು ಚುಕ್ಕೆ ಬಂದುಬಿಟ್ರೆ ಮುಂದೆ ತಲೆಮಾರುಗಳು, ಸಿದ್ದರಾಮಯ್ಯನವರು ಜೈಲಿಗೆ ಹೋಗಿ ಬಂದರು, ಸಿದ್ದರಾಮಯ್ಯನವ್ರ ಮೇಲೆ ಈ ಥರದ್ದೊಂದು ಆಪಾದನೆ ಇತ್ತು, ಪ್ರಾಸಿಕ್ಯೂಷನ್ಗೆ ವಹಿಸ್ಬಿಟ್ರು, ಇಂಥದ್ದೇನೋ ಆಯಿತು, ಈ ಥರ ಹೇಳೋದಿದೆಯಲ್ಲ, ಇದು ನಮಗೂ ಇಷ್ಟ ಇಲ್ಲ ಅಂತ, ಯಾರಿಗೂ ಇಷ್ಟ ಇಲ್ಲ, ಅವ್ರಿಗಂತೂ ಮೊದಲೇ ಇಷ್ಟ ಇಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಟೆಂಪಲ್ ರನ್ಗಳನ್ನು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಅವ್ರು ಕಾನೂನನ್ನು ನಂಬುವಂಥವ್ರು, ಈಗಲೂ ಬಹಳ ಕಾನೂನು ಬಗ್ಗೆ ತಿಳ್ಕೊಂಡಂಥವ್ರು, ಅವರೇ ವಕೀಲರು ಆಗಿದ್ದಂಥವ್ರು. ಗೊತ್ತಿಲ್ಲ ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ. ನೀವೆಲ್ಲಾದರೂ ಈ 3 ದಿನಗಳ ವಿಚಾರಣೆಯನ್ನು ಬಹಳ ಗಹನವಾಗಿ, ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ದಾಲ್ಮೆ ಕುಚ್ ಕಾಲಾ ಹೇ ಅಂತ ಅನಿಸುತ್ತೆ. ಏನೋ ಗಡ್ಬಡಿದೆ ಇದರಲ್ಲಿ, ಏನೋ ಸಮಸ್ಯೆ ಆಗಿದೆ ಅಂತ ಅನಿಸುತ್ತೆ, ಮೇಲ್ನೋಟಕ್ಕೆ ಅನಿಸುತ್ತೆ. ನಮಗೆ ಗೊತ್ತಿಲ್ಲ, ನಾವು ಕಾನೂನು ಪಂಡಿತರಲ್ಲ. ಆ ವಿಚಾರಣೆಯನ್ನು ಆಲಿಸಿದಾಗ ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ ಏನೋ ಒಂದಿದೆ ಅಂತ. ಸೊ ಸಿದ್ದರಾಮಯ್ಯನವರಿಗೆ ಅನಿಸಿರಬಹುದು, ನಾಳೆ ಎಲ್ಲಾದರೂ ಪ್ರಾಸಿಕ್ಯೂಷನ್ಗೆ ಕೊಟ್ಟಂಥ ಅನುಮತಿಯನ್ನು ಕೋರ್ಟು ಎತ್ತಿ ಹಿಡಿದ್ರೆ ನಾಳೆ ಸಮಸ್ಯೆ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಅಂತ ದೇವರ ಬಳಿ ಹೋಗಿರಬಹುದು. ಅಥವಾ ನೀವು ಹೇಳಿದ ಹಾಗೆ ಹೋಮ್ ಮಿನಿಸ್ಟರ್ ಹೇಳಿದಾಗ ಕೇಳಬೇಕಲ್ಲ. ಸರ್ಕಾರಕ್ಕೊಬ್ಬರು ಹೋಮ್ ಮಿನಿಸ್ಟರ್ ಇರ್ತಾರೆ, ಅದು ಬೇರೆ ವಿಷಯ. ಮನೆಯಲ್ಲೊಬ್ಬರು ಹೋಮ್ ಮಿನಿಸ್ಟರ್ ಇದಾರಲ್ಲ, ನನ್ನಿಂದಾಗ ಆಯಿತು. ಅಲ್ಲ, ಈ ಹಿಂದೆ ಕೂಡ ಅಷ್ಟೇ ಚುನಾವಣೆ ಬಂದಾಗ ನಾ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ನನ್ನ ಕುಟುಂಬದವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರು. ಬಹುಶಃ ನಿಮ್ಗೆ ನೆನಪಿದೆ ಅಂತ ಅನ್ಸುತ್ತೆ. ಸೊ ಇದೂ ಹಾಗೆ ಆಗಿರುತ್ತೆ. ಹೌದು, ಹೋಮ್ ಮಿನಿಸ್ಟರ್ ಆರ್ಡರ್ ಆಗಿರುತ್ತೆ, ಹೋಗಿರ್ತಾರೆ CM, ಅದರಲ್ಲಿ ಏನು ತಪ್ಪಿಲ್ಲ, ಹೋಗ್ಲಿ. ಆದ್ರೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾರೆ ತುಂಬಾ ಹೆಚ್ಚು. ಆಮೇಲೆ ಅವರು ತಿಲಕ ಇಟ್ಕೊಂಡಿದ್ದು ಇವೆಲ್ಲ ಇದಾವಲ್ಲ, ಇದೊಂದು ಸ್ವಲ್ಪ ಆಶ್ಚರ್ಯ ಅಂತ ಅನ್ಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಚಾಮುಂಡೇಶ್ವರಿಯ ಜನತೆಗೆ ಬಹಳ ಶುಭ ಸುದ್ದಿ ಇದು. ಅವರು ಈ ಹಿಂದೆ 4-5 ಬಾರಿ ಚಾಮುಂಡೇಶ್ವರಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ಇವತ್ತು ಈ ದೇವಾಲಯದ ಭೇಟಿ ಪೂಜೆ ಎಲ್ಲ ಮುಗಿದ ನಂತರ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಅದರ ಚೊಚ್ಚಲ ಮೀಟಿಂಗ್ ಅನ್ನು ಕೂಡ ನಡೆಸಿದ್ರು. ಅವರ ಅಧ್ಯಕ್ಷತೆಯಲ್ಲೇ ಆ ಚರ್ಚೆನೂ ಆಯಿತು. ಸುಮಾರು ಒಂದಷ್ಟು ಕೋಟಿಗಳ ಯೋಜನೆ ಅದು ಇದೆಲ್ಲ ಘೋಷಣೆ ಮಾಡಿದ್ದಾರೆ. ಅದೆಲ್ಲ ಬಹಳ ಖುಷಿ ಇದೆ. ಮುಂದೆ ಅದರ ಸುದ್ದಿನೇ ಇದೆ, ಅದನ್ನು ಓದೋಣ, ಆಮೇಲೆ ಅದರ ಬಗ್ಗೆ ಮಾತಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.